ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಚಾರ ಆಸ್ತಿಕತೆ ಮತ್ತು ನಾಸ್ತಿಕತೆ. ಆಸ್ತಿಕತೆ ಅಂದರೆ ಯಾವುದು ಮತ್ತು ನಾಸ್ತಿಕತೆ ಅಂದರೆ ಯಾವುದು? ಇವೆರಡೂ ಈಗಿನ ಯುವ ಜನರಿಗೆ ಮತ್ತು ಇವತ್ತಿನ ಪೀಳಿ ಕಾಡುತ್ತಿರುವಂಥ ವಿಚಾರ. ಆಸ್ತಿಕತೆ ಅಂದರೆ ಏನು? ವೇದ, ಪುರಾಣ, ಸಂಪ್ರದಾಯ, ಪೂಜೆ ಪುನಸ್ಕಾರ, ದೇವಸ್ಥಾನಗಳಲ್ಲಿ ಭಕ್ತಿ ಸೇವೆ, ಹೋಮ ಹವನ ಮಾಡುವುದು. ನಾಸ್ತಿಕತೆ ಎಂದರೆ ಯಾವುದು? ಆಧ್ಯಾತ್ಮಿಕದ ಆಳ ಗಂಭೀರವನ್ನು ಅರಿತವನು ನನಗೆ ದೇವರು ಬೇಕಾಗಿಲ್ಲ, ಪೂಜೆ ಪುನಸ್ಕಾರ ಬೇಕಾಗಿಲ್ಲ, ನನ್ನೊಳಗಿನ ಜಾಗೃತ ಶಕ್ತಿಯನ್ನೇ ನಾನು ಜಾಗೃತಗೊಳಿಸಿಕೊಂಡು ನಾನು ಬೆಳಿತೀನಿ ಅನ್ನೋದು ಒಂದು ನಾಸ್ತಿಕವಾದ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇವತ್ತು ವೇದ ಸತ್ಸಂಪ್ರದಾಯ ಹೆಸರಲ್ಲಿ ಸುಮಾರು ಜನ ಅದರ ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಹಾಗಾಗಿ ನಾವು ಇದರ ಬಗ್ಗೆನೂ ಆಲೋಚನೆ ಮಾಡಬೇಕು. ದೇವರು ಇದ್ದಾನೆ, ಆದರೆ ದೇವರ ಹೆಸರಲ್ಲಿ ನಡೀತಿರುವಂತಹ ದಂಧೆ ವ್ಯವಹಾರಗಳು ಅವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಪೂಜೆ ಪುನಸ್ಕಾರ, ಹೋಮ ಹವನ ಹೆಸರಲ್ಲಿ, ಪ್ಯಾಕೇಜ್ ಹೆಸರಲ್ಲಿ ಜನರನ್ನು ಸುಲಿಗೆ ಮಾಡ್ತಿರುವಂಥ ವಿಚಾರ ಇದು. ಪ್ರತಿಯೊಂದು ನಾವು ನೋಡ್ತಾ ಇದ್ದೀವಿ. ಆದರೆ ನಾಸ್ತಿಕವಾದಿ ವಿಚಾರ, ಅದನ್ನು ನಾವು ಯೋಚನೆ ಮಾಡಬೇಕು. ನಾವು ನನ್ನೊಳಗಿನ ಶಕ್ತಿ ಜಾಗೃತವಾಗಿದೆ, ನನ್ನಲ್ಲಿ ಇರುವಂಥ ಶಕ್ತಿ ಕೇಂದ್ರ, ಜಾಗೃತ ಶಕ್ತಿ ಅಂದರೆ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಂಡ್ರೆ ಅದೇ ನನ್ನ ಭಕ್ತಿ ಮತ್ತು ಶಕ್ತಿ ಅನ್ನುವರಿದ್ದಾರೆ. ಹಾಗಾದರೆ ಇವೆರಡರಲ್ಲಿ ಯಾವುದು ಮೇಲು ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬರೂ ಕಾಡ್ತಾ ಇರುತ್ತೆ. ಇವತ್ತು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಹೆಸರು ತೊಗೊಂಡ್ರೆ, ಬುದ್ಧನಾಗಲಿ, ಬಸವಣ್ಣನಾಗಲಿ, ಅಂಬೇಡ್ಕರ್ ಆಗಲಿ ಯಾವುದೇ ಪೂಜೆ ಪುನಸ್ಕಾರ, ಹೋಮ ಹವನದಿಂದ ಅವರು ಮೇಲೆ ಬರಲಿಲ್ಲ. ಅವರೊಳಗಿನ ಅಂತಃಶಕ್ತಿಯಿಂದನೇ ಅವರು ಮೇಲೆ ಬಂದಿದ್ದು ಮತ್ತು ಜಗದ್ವಿಖ್ಯಾತ ರೀತಿಯಲ್ಲಿ ಹೆಸರು ಮಾಡಿದರು. ಹಾಗಾದರೆ ನಾವು ಯಾವುದನ್ನು ನಂಬಬೇಕು? ನಾವು ಹಿರಿಯರ, ಮಹನೀಯರ ಆದರ್ಶವನ್ನು ನಂಬಬೇಕಾ ಅಥವಾ ಮನುವಾದಿಗಳ ಹೋಮ ಹವನ, ಪೂಜೆ ಪುನಸ್ಕಾರ, ಜ್ಯೋತಿಷ್ಯ ನಂಬಬೇಕಾ? ಇವೆರಡೂ ನಮಗೆ ತರ್ಕಕ್ಕೆ ನಿಲುಕಾದ ವಿಚಾರಗಳು. ಇವೆರಡೂ ಕೂಡ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರುತ್ತೇನೆ.